ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವದ ಜಾತ್ರಾ ವೈಭವವು ಫೆಬ್ರವರಿ 15ರಿಂದ 17ರವರೆಗೂ 3 ದಿನಗಳ ಕಾಲ ನಡೆಯಲಿದ್ದು, ಇದರ ಅಂಗವಾಗಿ ಗೊರೂರು ಪೌರಾಣಿಕ ನಾಟಕೋತ್ಸವ ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು. ಜಾತ್ರಾ ವೈಭವ ಸಮಿತಿಯ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಗೌರವಾಧ್ಯಕ್ಷರು ಯಮರಾಜ್ ಅಂತ ಜಾತ್ರೋತ್ಸವ ಸಮಿತಿ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಿಂಗರಾಜ್ ಅಪ್ಪಾಜಿಗೌಡ ಅಂತ, ನಮ್ಮ ಬಂಗಾರಿಗೌಡ ಅಂತ ಗ್ರಾಮ ಪಂಚಾಯತ್ ಸದಸ್ಯರು. ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅಂದರೆ ನಮ್ಮ ಬರೋರು ಯೋಗ ನರಸಿಂಹಸ್ವಾಮಿಯವರ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಫೆಬ್ರವರಿ 15ರ ಗುರುವಾರದಂದು ಮೊದಲ ದಿವಸದಂದು ಜಿಲ್ಲೆಯ ಮಾರುತಿ ಡ್ರಾಮಾ ಸೀನ್ ಸೊಳೆನಸೀಪುರ ರಂಗಸಜ್ಜಿಕೆಯಲ್ಲಿ ಸಂಜೆ 4 ಗಂಟೆಗೆ ಪಾಲಕ್ಷಾಚಾರ್ ನಿರ್ದೇಶನದಲ್ಲಿ ಶ್ರೀ ಸಂಗಮೇಶ್ವರ ಜಾನಪದ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಸಂಪೂರ್ಣ ರಾಮಣ್ಣ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಲಿದೆ. ಫೆಬ್ರವರಿ 16 ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವ ಜರುಗಲಿದ್ದು, ನಂತರ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಘದಿಂದ ದೇವರಾಜ್ ನೇತೃತ್ವದಲ್ಲಿ ಮಂಜುನಾಥ್ ತಂದ್ರೆ ಕುಪ್ಪಲು ನಿರ್ದೇಶನದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನಗೊಳ್ಳಲಿದೆ. ಅಂದು ಸಂಜೆ 7ಕ್ಕೆ ಗಾಡಿನಹಳ್ಳಿ ವೀರಭದ್ರಾಚಾರ್ ಅವರ ನಿರ್ದೇಶನದಲ್ಲಿ ಮತ್ತು ಜಗದೀಶ್ ರಾಮಘಟ್ಟ, ಬಂಗಾರಿಗೌಡ, ನಿಂಗರಾಜು ಇವರ ನೇತೃತ್ವದಲ್ಲಿ ಯೋಗ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಗೊರೂರು ಅವರ ವತಿಯಿಂದ ಪ್ರಾಚೀನ ರಾವಣ ನಾಟಕ ಪ್ರದರ್ಶನಗೊಳ್ಳಲಿದೆ. ಇನ್ನು ಫೆಬ್ರವರಿ 17ರ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಂಜುನಾಥ್ ಬೆಳ್ಳೂರು ಕ್ರಾಸ್ ಇವರ ನಿರ್ದೇಶನದಲ್ಲಿ ಕುಶಾಲ್ ಸಿಗೂರು ಜೈಭೀಮ್ ಕಲಾ ಸಂಘದಿಂದ ಕುರುಕ್ಷೇತ್ರ ನಾಟಕ ಹಮ್ಮಿಕೊಳ್ಳಲಾಗಿದೆ. ಅಂದು ರಾತ್ರಿ 8 ಗಂಟೆಗೆ ಲಕ್ಷ್ಮಣ್ ನಿರ್ದೇಶನದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಸಿಮೆಂಟ್ ಮಂಜು, ಎಚ್.ಕೆ. ಕುಮಾರಸ್ವಾಮಿ, ಇಂಜಿನಿಯರ್ ಮಂಜುನಾಥ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿ.ಎಲ್. ಮುದ್ದೇಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದೇವೇಗೌಡ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವ ಗೊರೂರು ಸಮಿತಿಯ ಗೌರವಾಧ್ಯಕ್ಷ ಜಿ.ಆರ್. ಹೇಮರಾಜು, ಹರ್ಷವರ್ಧನ್, ಬಂಗಾರಿಗೌಡ, ನಿಂಗರಾಜು, ಅಪ್ಪಾಜಿಗೌಡ ಇತರರು ಪಾಲ್ಗೊಂಡಿದ್ದರು. ರಥೋತ್ಸವ ಕೆಲವರಿಗೆ ದೇವಸ್ಥಾನ ಕಟ್ಟಡದ ಜೀರ್ಣೋದ್ಧಾರ ನಡೀತಾ ಇದೆ, ಜಾತ್ರೆ ಆಗುತ್ತಾ ಇಲ್ವೋ, ರಥೋತ್ಸವ ಆಗುತ್ತಾ ಇಲ್ವೋ ಅಂತ ಸುಮಾರು ಕನ್ಫ್ಯೂಸ್ ಇದ್ರು ಜನ. ನಾವು ದೊಡ್ಡ ಮಟ್ಟದಲ್ಲಿ ಡಿ.ಸಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಜಾತ್ರೋತ್ಸವ ಆಗ್ತಾ ಇದೆ. ಹಂಗಾಗಿ ನಾವು ಇವತ್ತು ಪತ್ರಿಕಾ ಪ್ರಕಟಣೆಗೋಸ್ಕರ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. ಜಾತ್ರೋತ್ಸವ ಮತ್ತು ರಥೋತ್ಸವ ಅದ್ದೂರಿಯಾಗಿ ಗೊರೂರಿನಲ್ಲಿ ಆಗ್ತಾ ಇದೆ. ಇದರ ಪ್ರಯುಕ್ತ ನಾವು ನಾಟಕೋತ್ಸವ ಅಂತ ಕರೀತೀವಿ. ಮಂಡ್ಯ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ನಾಟಕೋತ್ಸವನ ಮಾಡಿಸ್ತಾ ಇದ್ವಿ. ಅದರಿಂದ ಬೆಳಿಗ್ಗೆ ಮಧ್ಯಾಹ್ನ 19 ಒಂದಾಟ ಮತ್ತು ಸಂಜೆ ಒಂದಾಟ 15ರಿಂದ ಕುರುಕ್ಷೇತ್ರ, ಪ್ರಚಂಡ ರಾವಣ ಮತ್ತೆ ಸಂಪೂರ್ಣ ರಾಮಣ್ಣ ನಾಟಕನ ಜಿಲ್ಲೆಯ ವಿವಿಧ ಕಲಾ ಸಂಘರು, ಒಳ್ಳೆಯ ಹೆಸರಾಂತ ಕಲಾವಿದರು ಮತ್ತು ಅಂತರ್ಜಿಲ್ಲೆಯ ಕಲಾವಿದರು ಕೂಡ ಪಾಲ್ಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿಮಣಿಗಳು, ಕಲಾವಿದರು, ಪ್ರೋತ್ಸಾಹಕರೆಲ್ಲ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಹಾಗೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಗೊರೂರು ಯೋಗ ನರಸಿಂಹಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ 14ನೇ ತಾರೀಕು ಆಗ್ತಾ ಇದೆ. ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ನಮ್ಮ ಯೋಗ ಸ್ವಾಮಿ ಭಕ್ತಾದಿಗಳಿದ್ದಾರೆ. ನಮ್ಮ ರಾಜ್ಯಾದ್ಯಂತ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮಾಡಿದ್ದಾರೆ, ತಹಸೀಲ್ದಾರ್ನ ಸದಸ್ಯ ಕಾರ್ಯದರ್ಶಿ ಮಾಡಿದರೆ, ಇನ್ನ ಅದರಲ್ಲಿ ಗ್ರಾಮಸ್ಥರನ್ನ ಸದಸ್ಯರನ್ನು ಮಾಡಿ ಈಗ ಇದು ಪರ್ಮಿಷನ್ ತಗೊಂಡು ಪ್ರಾರಂಭ ಮಾಡಬೇಕು ಅಂತೇಳಿ ಈಗ ತಿರುಪತಿಯಿಂದ ಕರೆಸಿ ಆರ್ಕಿಟೆಕ್ಟ್ 8 ಕೋಟಿಗೆ ಪ್ರಾಜೆಕ್ಟ್ ಮಾಡೋದು. ನಾನು ಕೇಳಿದ್ದೇನು ಅಂತಂದ್ರೆ ಕಾರ್ಯಕ್ರಮದಲ್ಲಿ ನಮ್ಮ MP ಅವರು ಮತ್ತೆ ನಮ್ಮ ಲೋಕಲ್ ನಮ್ಮ ಸ್ಥಳೀಯ ಶಾಸಕರಂತ ಸಿಮೆಂಟ್ ಮಂಜೂರವರು, ಮಾಜಿ ಶಾಸಕರಂತ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಸಂಬಂಧಪಟ್ಟ ಇಲಾಖೆಯ ಚೀಫ್ ಇಂಜಿನಿಯರ್ ಅವರಂತ ಮಂಜುನಾಥ್ ಅವರು ಹಾಗೂ ನಮ್ಮ ದಂಡಾಧಿಕಾರಿಗಳಂತ ಶ್ವೇತಾ ಮೇಡಮ್, ತಹಸೀಲ್ದಾರ್ ಅವರು ಹಾಗೂ DC ಮೇಡಮ್ ಅವರೆಲ್ಲ ಪಾಲ್ಗೊಂಡಿದ್ದಾರೆ. ನಿಮ್ಮಲ್ಲಿ ಒಂದು ಕೋರಿಕೆ ಏನು ಅಂದರೆ, ಗ್ರಾಮೀಣ ಪ್ರದೇಶ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಟಕೋತ್ಸವ ಮಾಡ್ತೀವಿ. ಹೆಚ್ಚಿನ ರೀತಿ ಬಿಂಬಿಸಿ ನಾಟಕೋತ್ಸವ ಕಲಾಭಿಮಾನಿಗಳು ಕನ್ನಡ ಕಲೆನ ಗಟ್ಟಿಗೊಳಿಸುವ ಉದ್ದೇಶದಿಂದ
ಕನ್ನಡ ಸಂಸ್ಕೃತಿಯ ಏನು ಪೌರಾಣಿಕ ನಾಟಕಗಳೇನಿದೆ ಆ ಕನ್ನಡ ನೆಲೆಯನ್ನು ಉಳಿಸೋದಕ್ಕೋಸ್ಕರ ಈ ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರಯೋಗ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಅರ್ಥ ತಮ್ಮ ಒಲವು ಜಾಸ್ತಿ ಇರಲಿ. ಅದ್ರ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂತಂದರೆ ಮೊನ್ನೆ ಶನಿವಾರ ವಿಜಯ ಕರ್ನಾಟಕದಲ್ಲಿ